ಆಗಿದೆಯಾ ವರಿಷ್ಠರ ಮಾತುಕತೆ ಜೊತೆ ಏನಾದರೂ ಮಾತುಕತೆ ಏನಾದ್ರು ಆಗಿದೆಯಾ ಅಥವಾ ಸಂಘ ಪರಿವಾರದವ್ರು ಯಾರಾದರೂ ತಮ್ಮನ್ನ ಕರೆಯುವಂಥದ್ದು ಏನಾದರೂ ಆಗ್ತಾ ಇದೆಯಾ ಸರ್? ಏನಾದರೂ ನಾ ಯಾವುದೂ ಪ್ರಯತ್ನ ಮಾಡಿಲ್ಲ. ಶಾಸಕರು ಭಾವನೆ ನಿಮ್ಮ ಪರ ಬೆಂಬಲಿಗರು ಸರ್, ನಮ್ಮ ಪರವಾಗಿರೋ ಎಲ್ಲ ಶಾಸಕರು ಮೊನ್ನೆ ಒಂದು 7-8 ಶಾಸಕರು ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲು ಹಾಕಿ ನಾವು ಮಾತಾಡಿದ್ದೀವಿ. ನೀವು ಪಕ್ಷಕ್ಕೆ ಬರಲೇಬೇಕು, ಪಕ್ಷದ ಪರಿಸ್ಥಿತಿ ಭಾಳ ಕೆಟ್ಟಿದೆ, ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಆಗಿದ್ದರಿಂದ, DK ಶಿವಕುಮಾರ್ ಜೋಡ ಹೊಂದಾಣಿಕೆ, ಸಿದ್ದರಾಮಯ್ಯ ಜೋಡ ಹೊಂದಾಣಿಕೆ ಇರುವುದರಿಂದ ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ. ಅಂಥವ್ರನ್ನ ತೆಗೆದು ನಿಮ್ಮಂಥವ್ರ ನಾಯಕತ್ವ ತಗೋದು ಅವಶ್ಯಕತೆ ಅಂತ ಹೇಳಿದ್ರು. ನಾ ಅದನ್ನು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳತ್ತೇಳೇನು. ಅಮಿತ್ ಶಾ ಅವರಿಗೆ ನಾ ಏನು ಯಾರಿಗೂ ಭೇಟಿ ಆಗೋದಿಲ್ಲ. ಅವ್ರು ಭೇಟಿ ಆಗ್ತಾರೆ. ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಆಸ್ತಿ ಬೇಕಾದ್ರೆ ಭೇಟಿ ಆಗ್ತಾರೆ. ನಿಮ್ಮನ್ನು ವಾಪಸ್ ಕರೆತರೋದಕ್ಕೆ ಅಶೋಕ್ ಅವರೇ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಸರ್. ನೋಡಿರಿ, ಎಲ್ಲರೂ BJPಯಲ್ಲಿ ಬೊಮ್ಮಾಯಿಯವರು ಆದಿಯಾಗಿ, ಅಶೋಕ್ ಆದಿಯಾಗಿ, CT ರವಿ ಆದಿಯಾಗಿ, ಅಶ್ವಥ್ ನಾರಾಯಣ ಆದಿಯಾಗಿ, ಉತ್ತರ ಕರ್ನಾಟಕದ ಎಲ್ಲ MLAಗಳು, ಕರಾವಳಿಯ MLAಗಳು ಸಹಿತ ಯತ್ನಾಳ್ ತೊಗೊಂಡು ಬರಲಿಕ್ಕಂದ್ರೆ ನಮ್ಮ ಪಕ್ಷಕ್ಕೆ ಭಾಳ ಮುಜುಗರ ಆಗ್ತದೆ, ಭಾಳ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಭಾವನೆಯನ್ನು ನಮ್ಮ ಅಮಿತ್ ಶಾ ಅವ್ರ ಮುಂದೆ ಹೇಳಬೇಕಂತೇಳಿ ಶೀಘ್ರದಲ್ಲೇ ಒಂದು BJP ತಂಡ ಅಮಿತ್ ಶಾ ಅವ್ರನ್ನ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಒಂದು ಬಿಟ್ಟರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾವ್ನ ಭೇಟಿ ಆಗ್ಬೇಕಂತೇಳಿ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಮೊನ್ನೆ ನನಗೆ ಹೇಳಿದ್ರು. ನೀನೆ ಸರ್ ಉಚ್ಚಾಟನೆ ಮಾಡಿದ್ರು, ಈಗ ಯತ್ನಾಳ್ ಅವರ ಅವಶ್ಯಕತೆ ಬಂದಿದೆ, ಆಗಿದ್ರೆ ಏನಾದರೂ ಕಂಡೀಷನ್ ಮೇಲೆ ಹೋಗ್ತೀರಾ ಅಂತ. ಕಂಡೀಷನ್ ಮತ್ತು ನಮಗೇನು ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರೆ ಹೋಗ್ತೀವಿ. ಅಲ್ಲಿ ಹೋಗಿ ನಾನು ಪುಕ್ಷಟ್ಟೆ ಅನ್ನೋ ಬರೀ MLA ಆಗಿ ವಕಫ್ ಮತ್ತು ಇದ್ರ ಮಂತ್ರಿ ಆಗ್ಲಕ್ಕೆ ಹೋಗೋದಾ? ಮುಖ್ಯಮಂತ್ರಿ ಅಭ್ಯರ್ಥಿ ಹೌದು, ಮುಖ್ಯಮಂತ್ರಿ ಅಭ್ಯರ್ಥಿ ಆದ್ರೆ ಹೋಗೋದು. ಸುಮ್ಮನೆ ಅಲ್ಲಿ ಹೋಗಿ ಏನು ಅಲ್ಲೇನು ಇವ್ರ ಜೋಡ ನಾನು ಮುಖ್ಯಮಂತ್ರಿ ಆಗಿ ಕೊಡಲಿ ಒಂದು 5 ವರ್ಷ. ನೋಡಿರಿ, ಕರ್ನಾಟಕ ಚಾಮರಾಜನಗರ ಹಿಡಿದು ಕೋಲಾರ ತನಕ 5 ವರ್ಷನಾಗ ಇದ್ರದ್ದು ಚಿತ್ರನೇ ಚೇಂಜ್ ಮಾಡ್ತೀನಿ. ನಾ ರೊಕ್ಕ ತಿಲ್ಲಿಲ್ಲ ಅಂದ್ರೆ ಇಡೀ ರಾಜ್ಯನೇ ತಾನೇ ಸುಳ್ಳು ಆಗ್ತೈತಿ. ಮುಖ್ಯಮಂತ್ರಿ ಇದ್ದವ್ನು ಲೂಟಿ ಮಾಡ್ಲಿಕ್ಕೆ ಹೋಗಬಾರ್ದು. ಚಾಮರಾಜನಗರನೂ ಒಂದೇ ಕಣ್ಣಿಂದ ನೋಡಬೇಕು, ಬೀದರ್ನೂ ಒಂದೇ ಕಣ್ಣು. ಅವ ಮುಖ್ಯಮಂತ್ರಿ ಬಿಟ್ಬಿಟ್ಟು ಇವ್ರು ಶಿಕಾರಿಪುರನೇ ನನ್ನ ಕರ್ನಾಟಕ ತಿಳ್ಕೊಂಡ್ರೆ ಅಂಥ ಮೂರ್ಖರು ಯಾರು. ಈ ಮುಖ್ಯಮಂತ್ರಿಗಳ ಹಣೆಬರನೇ ಇದೇ ಆಗೈತಿ. ಬರೀ ತಮ್ಮ ಕ್ಷೇತ್ರ ತಮ್ಮ ಜಿಲ್ಲೆನ ಹಿಡ್ಕೊಂಡು ಕೂತಿರ್ತಾರೆ. ಅದರಿಂದ ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗೆ ಸಮಗ್ರ ಕರ್ನಾಟಕ ಚಿತ್ರಣ ಇರಬೇಕು. ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ನೀರಾವರಿ ಆಗಿಲ್ಲ, ಎಲ್ಲಿ ಅಭಿವೃದ್ಧಿ ಆಗಬೇಕು, ಎಲ್ಲಿ ಕೈಗಾರಿಕೆ ಆಗಬೇಕು ಅನ್ನೋಂಥ ಮೈಂಡ್ಸೆಟ್ ಇದ್ದರೆ ಕರ್ನಾಟಕ ಸಮೃದ್ಧಿ ಆಗ್ತದೆ. ಯಾಕಂದ್ರೆ ಕರ್ನಾಟಕದಷ್ಟು ರಿಸೋರ್ಸಸ್ಸು ದೇಶನಾಗೆ ಇಲ್ಲ. ಇವತ್ತು ಕಾಂಗ್ರೆಸ್ನವ್ರು ಯಾಕೆ ಬಡ್ದಾಡ್ಲಕತ್ತಾರೆ ಕರ್ನಾಟಕ? ಈಗೇನು ದೇಶನಾಗ ನಡೆಯುವ ಎಲ್ಲ ಚುನಾವಣೆ ಕಾಂಗ್ರೆಸ್ಸಿಗೆ ಬ್ಯಾಂಕ್ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅಂದ್ರೆ ಕರ್ನಾಟಕ. ಅಷ್ಟು ದುಡ್ಡು ಕೊಡ್ತಾರೆ.